ಕೇವಲ 65 ವರ್ಷಗಳ ತಮ್ಮ ಜೀವಿತಾವಧಿಯಲ್ಲಿ ಕನ್ನಡ ಸಾರಸ್ವತ ಲೋಕವನ್ನು ಹೊರತುಪಡಿಸಿ ಬೇರೆ ಬೇರೆ ಕ್ಷೇತ್ರಗಳಿಗೆ ತಮ್ಮ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದಂತಹ ದೇವುಡು ನರಸಿಂಹಶಾಸ್ತ್ರಿಯವರ ಕೊಡುಗೆ ನಮ್ಮ ಕನ್ನಡಕ್ಕೆ ಅಪರಿಮಿತ. ಅಲ್ರಿ, ಡಾಕ್ಟರ್ ಜಿ.ಪಿ. ರಾಜರತ್ನಂ ಅವರ ಮನೆ ಮಾತು ಯಾವುದು? ತಮಿಳಾಗಿತ್ತು. ಕಯ್ಯಾರ ಕಿಞ್ಞಣ್ಣರೈ ಅವರದು ಮಲಯಾಳಂ, ವರಕವಿ ಬೇಂದ್ರೆಯವರದ್ದು ಮರಾಠಿ, ದೇವುಡು ನರಸಿಂಹಶಾಸ್ತ್ರಿ ಅವರ ಮನೆ ಮಾತು ತೆಲುಗಾಗಿತ್ತು. ಇವರಿಗೆ ಧಾರವಾಡ ಎಷ್ಟೊಂದು ಪ್ರೀತಿಯ ಊರಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಅವರಿಗೆ ಬಹಳ ಇಷ್ಟವಾಗಿದ್ದಂತಹ ಶಂಭಾ ಜೋಶಿಯವರಿದ್ದರು, ಭೂಸನೂರು ಮಠ ಸರ್ ಅವರಿದ್ದರು, ವರಕವಿ ಬೇಂದ್ರೆಯವರ ಒಡನಾಟ ಇತ್ತು. ಹಾಗೆಯೇ ಉತ್ತಂಗಿ ಚೆನ್ನಪ್ಪ ಅವರು ಕೂಡ ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದಂತಹ ಮಹನೀಯರು. ಇವರ ಜೊತೆ ಅವರಿಗೆ ಒಳ್ಳೆಯ ಸಂಪರ್ಕ ಇತ್ತು. ಇವರು ಸಾಹಿತಿ ಮಾತ್ರ ಅಲ್ಲ, ಕನ್ನಡ ಚಲನಚಿತ್ರಕ್ಕೂ ಕೂಡ ತಮ್ಮದೇ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ, ನಟರಾಗಿದ್ದಾರೆ. ಹಾಗೆಯೇ ಸಂಸ್ಕೃತ ಮತ್ತು ಇಂಗ್ಲೀಷ್ ಭಾಷೆಯಲ್ಲೂ ಪ್ರಾವೀಣ್ಯತೆಯನ್ನು ಪಡೆದವರು. ಇವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಜೀವನದಲ್ಲಿ ಒಂದು ಸತಿ ಗ್ಯಾಂಗ್ರೀನ್ ಬಂದಾಗ ಇವರಿಗೆ ನಡೆಯೋಕ್ಕಾಗೋದಿಲ್ಲ. ಹಾಗಾಗಿ ಇವರನ್ನು ಒಂದು ಸಮಾರಂಭಕ್ಕೆ 4 ಸ್ನೇಹಿತರು ಹೊತ್ಕೊಂಡು ಹೋಗ್ತಾರೆ. ಆಗ ಅವರು ಈ ಒಂದು ಸಂದರ್ಭವನ್ನು ಯಾವ ರೀತಿ ಮಾರ್ಮಿಕವಾಗಿ ನೋಡ್ತಾರೆ ಅಂತ ಹೇಳಿದ್ರೆ, ಹಾಸ್ಯಮಯವಾಗಿ ಹೇಳ್ತಾರೆ, ಅಲ್ರಿ ಎಲ್ರಿಗೂ ಕೂಡ ಸತ್ತಾಗ 4 ಜನ ಹೊತ್ಕೊಂಡು ಹೋಗ್ತಾರೆ, ಆದರೆ ನಾನು ಜೀವಂತವಾಗಿರಬೇಕಾದ್ರೇ ಆ ಒಂದು ಅನುಭವವನ್ನು ಪಡೆದಂತಹ ಮಹಾನುಭಾವ ಅಂತ ಆ ಸಂದರ್ಭವನ್ನು ಅವರು ತುಂಬ ಹಾಸ್ಯಮಯವಾಗಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಕನ್ನಡ ಸಾಹಿತ್ಯಕ್ಕೆ ಕೇವಲ ಕನ್ನಡಿಗರು ಮಾತ್ರ ಅಲ್ಲ, ಕನ್ನಡಮ್ಮನ ಮಕ್ಕಳಾದಂತಹ ಕನ್ನಡೇತರರು ಕೂಡ ಸಲ್ಲಿಸಿರುವಂತಹ ಸೇವೆಯಿಂದ ಕನ್ನಡ ತಾಯಿಯ ನೆಲ ಬಹಳ ಸಮೃದ್ಧವಾಗಿದೆ. ನಮಸ್ಕಾರ.